ಸ್ಯಾಂಡಲ್ವುಡ್ನಲ್ಲಿ ಈಗ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಒಂದಷ್ಟು ಒಗ್ಗೂಡಿಸೋ ಕಾರ್ಯಕ್ರಮ ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಇದರಲ್ಲಿ ಈಗ ಫಿಲ್ಮ್ ಚೇಂಬರ್ ಸದಸ್ಯರೆಲ್ಲರೂ ಸೇರಿ ಒಂದು ಅದ್ಭುತವಾದ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿರೋದು. ಸದ್ಯಕ್ಕೆ ಇವತ್ತು ಸ್ಯಾಂಡಲ್ವುಡ್ ಕಪ್ ನಡೀತಿದೆ. ನಮ್ಮ ಜೊತೆ ನಿರಂಜನ್ ಅವರು ಇದ್ದಾರೆ. ಸೊ ಈ ಒಂದು ಬ್ಯಾಡ್ಮಿಂಟನ್ ಒಂದು ಸೀರೀಸ್ನಲ್ಲಿ ಅವರ ಪಾತ್ರ ಏನು, ಯಾವ ಟೀಮ್ನಲ್ಲಿ ಇದ್ದಾರೆ ಅದ್ರ ಬಗ್ಗೆ ಮಾತಾಡ್ಸೋಣ. ನಮಸ್ತೆ ಸರ್. ಈ ಥರದೊಂದು ಕಾರ್ಯಕ್ರಮಕ್ಕೆ ಆಗ್ತಾ ಇದ್ದರೆ ಇಡೀ ಇಂಡಸ್ಟ್ರಿಯನ್ನು ಒಗ್ಗೂಡಿಸೋ ಒಂದು ವೇದಿಕೆ ಆಗ್ತಾ ಇರುತ್ತೆ. ಸೊ ಫಿಲ್ಮ್ ಚೇಂಬರ್ನ ಒಂದಷ್ಟು ಸದಸ್ಯರು ಸೇರಿ ಮಾಡಿರುವಂಥ ಒಂದು ಕನಸು ಇದು ಸ್ಯಾಂಡಲ್ವುಡ್ ಕಪ್ ಅನ್ನೋದು. ಸೊ ಎಷ್ಟು ಖುಷಿ ಇದೆ ಅಂತ. ಮೊದಲನೇದಾಗಿ ತುಂಬಾ ಖುಷಿ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಆಶ್ಚರ್ಯ ಆಗ್ತದೆ. ನಮ್ಮ ಆರ್ಟಿಸ್ಟ್ ಒಂದು ಇದರಲ್ಲಿ ಇಷ್ಟು ಜನ ಆಡೋರಿದ್ದಾರೆ. ಬರೀ ಆಡೋರಲ್ಲ, ತುಂಬ ಚೆನ್ನಾಗಿ ಆಡ್ತಾರೆ. ಏನಿಲ್ಲ, ಒಬ್ರಿಗಿಂತ ಒಬ್ರು ಅದ್ಭುತವಾದ ಪ್ಲೇಯರ್ಸ್ ಇದ್ದಾರೆ. ಸೊ ಇಟ್ ಫೀಲ್ಸ್ ಸೋ ಗುಡ್. ಪರವಾಗಿಲ್ಲ. ನಮ್ಮ ಆರ್ಟಿಸ್ಟ್ಗಳು ಕೆಲವರು ಅಂತಾರೆ, ನೀವೇನು ಬರ್ತೀರಾ ಹೋಗ್ತೀರಾ ಅಬ್ಬಾನೇ ಜಿಮ್ಮಲ್ಲಿ ಇರ್ತೀರಾ ಅಂತ. ಖಂಡಿತವಾಗ್ಲೂ ಇಲ್ಲ. ಕ್ರಿಕೆಟಲ್ಲಿ ಇದ್ದಾರೆ, ಬ್ಯಾಡ್ಮಿಂಟನಲ್ಲಿ ಇದ್ದಾರೆ, ನೆಕ್ಸ್ಟ್ ಮುಂದೆ ಬರೋ ದಿನಗಳಲ್ಲಿ ಸ್ವಿಮ್ಮಿಂಗ್ ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ, ಎಲ್ಲದರಲ್ಲೂ ಇದ್ದಾರೆ. ಸೊ ಇದ್ರ ಜೊತೆ ನಾನು ಭಾಗಿಯಾಗಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಸರಿ, ಬ್ಯಾಡ್ಮಿಂಟನ್ ಅದು ಅಂದರೆ ಕ್ರಿಕೆಟಲ್ಲಿ ಮತ್ತು ಆ ವೇದಿಕೆಲ್ಲ ನೋಡ್ತಾ ಇದ್ದೀವಿ. ಇದರಲ್ಲೂ ಏನು ತೊಡಸ್ಕೊಂಡಿದ್ರೆ ಆಡ್ತಾ ಇದ್ರೆ ಹೇಗೆ ಅಂತ? ಇಲ್ಲ, ಇದರಲ್ಲೂ ನಾನು ಆಡ್ತಾ ಇದ್ದೀನಿ. ಅಫ್ಕೋರ್ಸ್ ಆಡ್ತಾ ಇದ್ದೀನಿ. ಲಾಸ್ಟ್ ಇಯರು ಬೇರೆ ಎಲ್ಲ ಆಡಿದಾಗ ನಾನು ಕ್ಯಾಪ್ಟನ್ ಆಗಿದ್ದೆ. ಬಟ್ ಕ್ಯಾಪ್ಟನ್ ಅವರೇ ತುಂಬ ಜವಾಬ್ದಾರಿ ಜಾಸ್ತಿ. ನಾವು ಆಡೋದಕ್ಕಿಂತ ಬೇರೆಯವ್ರನ್ನೇ ಆಡ್ದ ಅಂತ ನೋಡಿದ್ರು. ನಾನು ಈ ಸಲ ಹೇಳ್ಬಿಡ್ತೀನಿ, ನಾನು ಕ್ಯಾಪ್ಟನ್ ದಯವಿಟ್ಟು ಮಾಡಬೇಡಿ ಅಂತ. ಸೊ ಹಾಗಾಗಿ ಈ ಸಲ ಆಟಗಾರನಾಗಿ ಬಂದಿದ್ದೀನಿ. ಸೊ ನಮಗೆ ಒಳ್ಳೆ ಟೀಮ್ ಕೂಡ ಸಿಕ್ಕಿದೆ, ಅಮೃತ ವರ್ಷಿಣಿ ಅವೆಂಜರ್ಸ್ ಅಂತ. ಸೊ ನಮ್ಮ ವಿಕ್ರಮ್ ರವಿಚಂದ್ರನ್ ಅವರು ಕೂಡ ಇದ್ದಾರೆ. ಸೊ ಒನ್ ಆಫ್ ದ ಸ್ಟ್ರಾಂಗ್ ಟೀಮ್. ಬಟ್ ಏನು ಅಂದರೆ ಎಲ್ಲ ಟೀಮು ಸ್ಟ್ರಾಂಗ್ ಆಗಿದೆ. ಸೊ ಐ ಹೋಪ್ ನಾವು ಅಟ್ಲೀಸ್ಟ್ ಫೈನಲ್ಸಿಗೆ ಬರಬೇಕು ಅನ್ನೋ ನನ್ನ ಆಸೆ. ರವಿ ಸರ್ ಬಂದು ಉದ್ಘಾಟನೆ ಮಾಡಿದಂಥದ್ದು ಈ ಒಂದು ಕಾರ್ಯಕ್ರಮ ಒಂದು ತುಂಬ ಖುಷಿ ಸರ್ ಬಂದಿದೆ. ಯಾಕೆಂದರೆ ಐ ಡೋಂಟ್ ನೋ ವೆದರ್ ಐ ಆಮ್ ಸಪೋಸ್ ಟು ಸೇ ದಿಸ್. ರವಿ ಸರ್ ಥರ ಆಟಗಾರ ಯಾರಿದ್ದಾರೆ? ಅವ್ರು ತೋರಿಸ್ಕೊಟ್ಟಿರೋ ಆಟಗಳನ್ನೇ ನಾವೆಲ್ಲ ಫಾಲೋ ಮಾಡ್ತಾ ಇದೀವಿ ಅಷ್ಟೇ. ಸೊ ರವಿ ಸರ್ ಒಬ್ಬ ಆಟಗಾರನಾಗಿ ಈ ಒಂದು ಆಟದ ಈ ಒಂದು ಕ್ರೀಡೆಯ ಈ ಒಂದು ಸ್ಯಾಂಡಲ್ವುಡ್ ಕಪ್ಪಿನ ಉದ್ಘಾಟನೆ ಮಾಡಿರೋದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ತಂದುಕೊಟ್ಟಿದೆ. ಆ್ಯಂಡ್ ಇನ್ನೊಂದೇನು ಅಂದರೆ, ರವಿ ಸರ್ ಇಬ್ಬರು ಮಕ್ಕಳು ಕೂಡ ಆಡ್ತಾ ಇದ್ದಾರೆ. ಆ್ಯಂಡ್ ಭಾಳಷ್ಟು ಜನ ಗೊತ್ತಿಲ್ಲ ಇದು, ಅವರಿಬ್ಬರು ಮಕ್ಕಳು ಅದ್ಭುತವಾಗಿ ಆಡ್ತಾರೆ ಬ್ಯಾಡ್ಮಿಂಟನ್ನ. ಸೊ ಒಬ್ಬರು ನಮ್ಮ ಟೀಮಲ್ಲೇ ಇದ್ದಾರೆ. ಸೊ ಇಟ್ ಫೀಲ್ಸ್ ರಿಯಲಿ ಗುಡ್ ಆ್ಯಂಡ್ ಗ್ರೇಟ್ ಟು ಪ್ಲೇ ವಿತ್ ದಮ್. ಇದ್ರ ಜೊತೆಗೆ ಬಿಗ್ ಬಾಸ್ ಇನ್ನು ಕೆಲವೇ ದಿನಗಳಷ್ಟೇ ಇರೋದು. ಈಗ ಆಲ್ರೆಡಿ ಒಂದಷ್ಟು ಕಂಟೆಂಟ್ಗಳ ಶೂಟ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ. ಸೊ ಬಿಗ್ ಬಾಸ್ ಸೀಸನ್ 11 ಬಗ್ಗೆ ನಿಮ್ಗೆ ಎಷ್ಟು ಕುತೂಹಲ ಇದೆ ಅಂತ? ಖಂಡಿತವಾಗ್ಲೂ ಬಿಗ್ ಬಾಸ್ ಸೀಸನ್ 11, 10, 9 ಅಂತಲ್ಲ, ಯಾವುದೇ ಸೀಸನ್ ಆದರೂ ಸಿಕ್ಕಾಪಟ್ಟೆ ಕುತೂಹಲ ಇರುತ್ತೆ. ನಾನು ಅಲ್ಲಿ ಒಳಗೆ ಹೋಗಿ ಬಂದಿದ್ರು ಕೂಡ ನಾನು 4 ಸಲ ಹೋಗಿ ಬಂದೀನಿ. 2 ಸಲ ಗೆಸ್ಟ್ ಆಗಿ ಹೋಗಿ ಬಂದೀನಿ, ಒಂದು ಸಲ OTT ಕಂಟೆಸ್ಟ್ ಆಗಿ ಹೋಗಿನಿ, ಸೀಸನ್ 4 ನಾನು ಕಂಟೆಸ್ಟೆಂಟ್ ಆಗಿ ಹೋಗಿದೆ. ಆದರೂ ಒಂದು ಹೊಸ ಸೀಸನ್ ಬರ್ತಾ ಇದೆ ಅಂದಾಗ ಏನೋ ಇಲ್ಲದಿರೋ ಉತ್ಸಾಹ ಇದ್ದೇ ಇರುತ್ತೆ. ಬಟ್ ಈ ಸಲ ಕುತೂಹಲನೂ ಜಾಸ್ತಿ ಇದೆ. ಯಾಕೆಂದರೆ ಸೀಸನ್ 10 ವಾಸ್ ದ ಮ್ಯಾಸಿವ್ ಹಿಟ್, ಬಿಗ್ಗೆಸ್ಟ್ ಹಿಟ್ ಆಯಿತು. ಸೊ ಸೀಸನ್ 11 ಇನ್ನು ಎಂತೆಂಥ ಕಂಟೆಸ್ಟೆಂಟ್ನ ಕರೀಬೋದು. ಆಮೇಲೆ ಪ್ರೋಮೋಲು ಸುದೀಪ್ ಸರ್ ತೋರಿಸ್ತಾ ಇದ್ದಾರೆ, ಸ್ವರ್ಗ ನರಕ ಅಂತಲ್ಲ ಏನೇನೆಲ್ಲ ಇರ್ಬೋದಪ್ಪ ಅನ್ನೋ ಒಂದು ಕುತೂಹಲ ನಿಜವಾಗ್ಲೂ ಇದೆ. ಸೊ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಒಂದಷ್ಟು ನಿಮ್ಮ ಆತ್ಮೀಯ ಗೆಳೆಯರು ಒಂದಷ್ಟು ಜನ ಹೋಗ್ತಾ ಇದ್ದಾರೆ ಅಂತಲ್ಲ, ಯಾರೆಲ್ಲ ಹೋಗ್ತಾ ಇದ್ದಾರೆ ಅಂತ? ಆ ಆತ್ಮೀಯರ ಗೆಳೆಯರೆಲ್ಲ ಬಡ್ಡಿ ಮಕ್ಕಳು ನನಗೆ ಒಬ್ಬರಾನ ಫೋನ್ ಮಾಡಿ ಹೇಳಿದ್ದಿದ್ರೆ ನಾನು ಹೋಗ್ತೀನಿ ಅಂತ. ನಮ್ಮ ತಾಯಿನ ಒಂದಷ್ಟು ಟಿಪ್ಸಾರು ಕೊಡ್ತಿದ್ದೆ. ಬಟ್ ಇಲ್ಲ, ಈ ಸಲ ಇನ್ನು ಚಾನಲ್ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಎಲ್ಲೂ ಲೀಕ್ ಆಗಬಾರ್ದು ವಿಚಾರಗಳು. ಯಾಕಂದ್ರೆ ಈಗ ನಾನು ಒಬ್ಬ ಯೂಟ್ಯೂಬರ್ ಆಗಿದ್ದೀನಿ, ನೀವು ನಿಮ್ಮದು ಯೂಟ್ಯೂಬ್ ಚಾನಲ್ ಇದೆ. ಸುಳು ಸಿಕ್ಕರಪ್ಪದ ಒಳಗೆ ಬಿಸಾಕ್ಬಿಡ್ತೀವಿ ನಾವು. ಬಿಗ್ ಬಾಸ್ ಅಲ್ಲಿ ಮುಂಬರುವ ಸ್ಪರ್ಧಿಗಳು ಯಾರು, ಸೀಸನ್ 11ರಲ್ಲಿ ಯಾರು ಇರ್ತಾರೆ ನೋಡಿ, ಇವರು ಬಂದೇ ಬರ್ತಾರೋ ಗೊತ್ತಾಗುತ್ತೆ, ಇವರು ಇದ್ದಾರೆ ಅಂತ ಗೊತ್ತಾರೆ, ನಿಮ್ಗೆ ಶಾಕ್ ಆಗುತ್ತೆ. ಇದೆಲ್ಲ ಆಗಬಾರ್ದು ಅಂತ ಚಾನಲ್ ಅವರು ಯಾರ ಹೆಸರು ಬಿಟ್ಟಿಲ್ಲ. ಸೊ ಗೊತ್ತಿರೋರ್ದು ನಮ್ಗೆ ಯಾರು ಹೇಳಿಲ್ಲ. ಬಟ್ ಗೊತ್ತಾಗ್ದಾರದೇ ಒಳ್ಳೇದು. ಯಾಕೆ ಗೊತ್ತಾ, ಆ ಕ್ಯೂರಿಯಾಸಿಟಿ ಇಟ್ಕೊಂಡು ನೋಡೋದ್ರಲ್ಲೇ ಮಜಾ. ಅಕಸ್ಮಾತ್ ಮತ್ತೆ ನಿಮ್ಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಮತ್ತೆ ಹೋಗ್ತೀರಾ? ಖಂಡಿತ ಹೋಗ್ತೀನಿ. ಯಾಕಂದರೆ ಆ ಗೇಮ್ ಫಾರ್ಮೇಟ್ ಅನ್ನೋದು ಎಷ್ಟು ಸಲ ಹೋಗಿ ಬಂದರೂ ತಿರ್ಗಾ ಏನೋ ಹೊಸದಿರುತ್ತೆ. ಮತ್ತು ಅಲ್ಲಿ ಏನೋ ಒಂಥರ ಕಲಿಯೋದಿರುತ್ತೆ, ಮತ್ತು ಏನೋ ಒಂದು ಇನ್ನೊಂದಷ್ಟು ಜನರ ಪ್ರೀತಿ ಗಳಿಸೋದಿರುತ್ತೆ. ಸೊ ಇನ್ನು ಎಷ್ಟು ಅವಕಾಶ ಸಿಕ್ಕರೂ ನಾನು ಹೋಗ್ತೀನಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ನಿರಂಜನ್ ದೇಶಪಾಂಡೆ